ಭಾಲ್ಕಿ ಆಟೋ ಚಾಲಕರಿಗೆ ಸಂಚಾರಿ ನಿಯಮಗಳ ಜಾಗೃತಿ ಸಭೆ. ನಿಯಮ ಉಲ್ಲಂಘಿಸಿದರೆ ಕಠಿಣ ಕ್ರಮದ ಎಚ್ಚರಿಕೆ. ಭಾಲ್ಕಿ ನಗರದ ಪೊಲೀಸ್ ಠಾಣೆ ಆವರಣದಲ್ಲಿ ಆಟೋ ಚಾಲಕರಿಗಾಗಿ ಸಂಚಾರಿ ನಿಯಮಗಳ ಕುರಿತು ಜಾಗೃತಿ ಸಭೆ ಜರುಗಿತು. ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಡಿವೈಎಸ್ಪಿ ಬಲ್ಲಪ್ಪ ನಂದಗವಿ ಅವರು, ಆಟೋ ಚಾಲಕರು ಸಂಚಾರಿ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುವ ಮೂಲಕ ತಮ್ಮ ಸುರಕ್ಷತೆಯ ಜೊತೆಗೆ ಸಾರ್ವಜನಿಕರ ಜೀವರಕ್ಷಣೆಯ ಜವಾಬ್ದಾರಿಯನ್ನು ಸಮರ್ಪಕವಾಗಿ ನಿರ್ವಹಿಸಬೇಕು ಎಂದು ಸೂಚಿಸಿದರು. ಸಭೆಯಲ್ಲಿ ನೀಡಲಾದ ಪ್ರಮುಖ ಸೂಚನೆಗಳು: ದಾಖಲೆಗಳ ನಿರ್ವಹಣೆ. ವಾಹನ ಚಾಲನೆ ಮಾಡುವಾಗ ಕಡ್ಡಾಯವಾಗಿ ಚಾಲನಾ ಪರವಾನಗಿ ಡಿಎಲ್ ಹಾಗೂ ವಾಹನದ ಅಗತ್ಯ ದಾಖಲೆಗಳನ್ನು ಜೊತೆಯಲ್ಲಿಟ್ಟುಕೊಳ್ಳಬೇಕು. ವೇಗ ಮತ್ತು ಪ್ರಯಾಣಿಕರ ಮಿತಿ. ನಿಗದಿತ ಪ್ರಯಾಣಿಕರ ಮಿತಿ. ನಿಗದಿತ ವೇಗದಲ್ಲೇ ಚಾಲನೆ ಮಾಡಬೇಕು ಹಾಗೂ ಆಟೋದಲ್ಲಿ ನಿಗದಿತ ಸಂಖ್ಯೆಯ ಪ್ರಯಾಣಿಕರನ್ನು ಮಾತ್ರ ಕರೆದೊಯ್ಯಬೇಕು. ಸುರಕ್ಷತಾ ನಿಯಮಗಳು. ಮದ್ಯಪಾನ ಮಾಡಿ ವಾಹನ ಚಾಲನೆ ಮಾಡುವುದು ಹಾಗೂ ಚಾಲನೆ ಮಾಡುವಾಗ ಮೊಬೈಲ್ ಫೋನ್ ಬಳಸುವುದು ಸಂಪೂರ್ಣ ನಿಷಿದ್ಧ. ಚಾಲಕರ ನಿರ್ಲಕ್ಷ್ಯ ಹಾಗೂ ನಿಯಮಗಳ ಉಲ್ಲಂಘನೆಯಿಂದ ಸಂಭವಿಸುವ ಅಪಘಾತಗಳು ಅನೇಕ ಕುಟುಂಬಗಳನ್ನು ಬೀದಿಗೆ ತಳ್ಳುತ್ತಿವೆ. ಆದ್ದರಿಂದ ಪ್ರತಿಯೊಬ್ಬ ಚಾಲಕನು ಕಾನೂನು ಪಾಲನೆಗೆ ಮೊದಲ ಆದ್ಯತೆ ನೀಡಬೇಕು. ನಿಯಮಗಳನ್ನು ಉಲ್ಲಂಘಿಸುವ ಚಾಲಕರ ವಿರುದ್ಧ ಮುಲಾಜಿಲ್ಲದೆ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಡಿವೈಎಸ್ಪಿ ಖಡಕ್ ಎಚ್ಚರಿಕೆ ನೀಡಿದರು. ಈ ಸಂದರ್ಭದಲ್ಲಿ ಸಿಪಿಐ ಅಂಬರೀಶ್ ಸೇರಿದಂತೆ ಹಲವು ಪೊಲೀಸ್ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಉಪಸ್ಥಿತರಿದ್ದರು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಜೆಬಿ ನ್ಯೂಸ್ ಕನ್ನಡ. ಇದು ಜನರ ಧ್ವನಿ. ಒಳಗೂ ಹೋಗ್ತೀರಿ, ಅಲ್ಲೇ ಕರೆಕ್ಟ್ ಬಸ್ನಾಗ ಆಟೋ ನಿಂದ್ರು ಒಂದು ಬಸ್ ಏನಾದ್ರು ಬಂತಂದ್ರೆ ನನಗೆ ಅರ್ಥ ಆಗ್ತೈತೆ, ಏನು ನಿಮ್ಮ ಉದ್ಯೋಗಕ್ಕಾಗಿ ನೀವು ವಿಚಾರ ಮಾಡ್ತಿರ್ತೀರಿ, ನಾನು ತಪ್ಪಂತ ಹೇಳಕತ್ತಿಲ್ಲ. ಬಟ್ ನಿಮ್ಮ ಆಟೋ ಹೋಗಿ ನಿಂದ್ರಿಂದ ಮತ್ತೊಂದ್ಸಲ ಹಿಂದಿನವ್ರಿಗೆ ತೊಂದರೆ ಆಗ್ತದೆ. ಅದನ್ನ ಮಾಡಬೇಡ್ರಿ ಅಂತ ಹೇಳ್ತೇನೆ. ನೋಡಪ್ಪ, ಆಟೋದಾಗ ಹೇಳ್ಬೇಕಂದವ ಆಟೋ ಎಲ್ಲಿ ಸಿಗ್ತಾವ ಅಲ್ಲೇ ಬರ್ತಾನ, ಒಂದೆರಡು ಹೆಜ್ಜೆ ನಡೀತಾನ, ಏನು ತೊಂದರೆ ಆಗುದಿಲ್ಲ. ನೀ ಅವಾಗ ಹೆಲ್ಪ್ ಮಾಡಕ್ ಹೋಗಿ ಅವನ ಇಲ್ಲ ನಿನ್ನ ದೋಸ್ತರನ್ನ ಬಿಡಿಸಿ ನೀ ಹೋಗಿ ಉದ್ಯೋಗ ತೊಗೊಳಕ್ ಹೋದೆ ಅಂದ್ರೆ ನನ್ನ ಕೈ ಸಿಕ್ಕೊಂಡು ಅಥವಾ ಪೊಲೀಸರ ಕೈ ಸಿಕ್ಕೊಂಡ್ರೆ ಗ್ಯಾರಂಟಿ ಹೇಳ್ತಾ ಇದ್ದೀನಿ. ನಾನು ಮಿನಿಮಮ್ ಫೈನ್ 1,000 ರೂಪಾಯಿ ಐತೆ. ಭಾಳ ನೀನು ಇದು ಮಾಡೋದು 500 ರೂಪಾಯಿ 500 ರೂಪಾಯಿ ಆಯ್ತು ಕಳಿಸೈತೆ. ನಾನು ಉದ್ದೇಶ ನಿಮ್ಗೆ ಚೆನ್ನಾಗಿ ನೀವು ಮಾಡ್ಕೊಡ್ರಪ್ಪ, ನಿಮ್ಗೆ ಏನು ತೊಂದರೆ ಮಾಡೋಂಗಿಲ್ಲ ಅಂತ ಹೇಳಾಕತ್ತೇನೆ. ಮತ್ತು ನೀವು ಮತ್ತು ಆ ರೀತಿ ಊರು ಸ್ವಲ್ಪ ಎಲ್ಲಿ ಬೇಕಲ್ಲ ಏನು ಬೇಕಾದ್ರೆ ಮಾಡಿದ್ರು ಮತ್ತು ನಾ ಬಿಡೋದಿಲ್ಲ. ಒಂದು ಲಾಸ್ಟಾಗ ಇದ್ರ ತಕ್ಕ BKT ತನಕ ಅಡ್ಡಾಡೋರು ಅವ್ರು ಹಚ್ತಾರೆ, ಅಲ್ಲಿ ನೋಡಿದ್ದೀನಿ. ಊರಾಗ ನೋಡಿದ್ರೆ DJ ಎಲ್ಲ ಬಂದಿದ್ದಾವ.